ओम येषां भूतानां पृथिवी रसः पृथिव्या आपो रसः अपामोषधयो रसः ओषधीनां पुरुषो रसः पुरुषस्य वाग्रसः वाचः ऋग्रसः रजः सामरसः साम्न उद्गीतो रसः स एष रसानां रसतमः परमः परार्ध्यः अष्टमोऽय उद्गीतः। ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಪ್ರವಚನ ಸರಣಿಯಲ್ಲಿ 1089ನೇ ಅನುಶಾಸನ ಪರ್ವದ 22ನೇ ಭಾಗವನ್ನು ಇವತ್ತು ನಾವು ಶ್ರವಣಕ್ಕೆ ತಂದುಕೊಳ್ಳೋಣ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 22ನೇ ಅಧ್ಯಾಯದ 172ನೇ ಶ್ಲೋಕ, ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 45ನೇ ಅಧ್ಯಾಯ ಅದರ 319ನೇ ಶ್ಲೋಕ ಸಮಾಪ್ತವಾಗಿತ್ತು. ವೈಷ್ಣವ ಪಾಠದಲ್ಲಿ 33ನೇ ಅಧ್ಯಾಯ ಅದರ 283ನೇ ಶ್ಲೋಕ ಸಮಾಪ್ತವಾಗಿತ್ತು. ಗೀತಾ ಪ್ರೆಸ್ಸಿನ ಪಾಠದಲ್ಲಿ 14ನೇ ಅಧ್ಯಾಯದಲ್ಲಿ 331ನೇ ಶ್ಲೋಕ ಸಮಾಪ್ತವಾಗಿದೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಭಗವತಃ ಪಾರ್ವತೀಪತೇಃ ಶರೀರ ಮನೋಭಿಮಾನಿನಃ ಯನ್ಮಹತ್ವಂ ಅನುಶಾಸನ ಪರ್ವಣಿ ಉಪಮನ್ಯುನ ಮುನಿನ ಭಗವಂತಂ ಶ್ರೀಕೃಷ್ಣಂ ಪ್ರತಿ ನಿರೂಪ್ಯತೆ. ತತ್ರ ಯಥಾ ಅನಸೂಯಾ ಪ್ರಭೃತಯಃ ಅನೇಕೆ ದೇವಾಃ ಋಷಿ ಪತ್ನ್ಯಶ್ಚ ಪರಮೇಶ್ವರೇಣ ಅನುಗೃಹೀತಾಃ ಸ್ವೇಷಾಂ ಅಭೀಷ್ಟಾನಿ ಪ್ರಾಪುಃ ಇತಿ ಅಸ್ಮಿನ್ ಅಧ್ಯಾಯೇ ಕಥ್ಯತೆ. ವಿಶೇಷತಶ್ಚ ಅಸ್ಯೈವ ಉಪಮನ್ಯೋಃ ಮುನೇಃ ತಪಸಾ ತುಷ್ಟಃ ಪಾರ್ವತೀಪತಿಃ ಪ್ರಚ್ಛನ್ನ ರೂಪಃ ಇಂದ್ರರೂಪೇಣ ತತ್ರ ಆಜಗಾಮ. ತೇನ ಚ ಸಾಕಂ ಸಂವಾದಂ ಕೃತ್ವಾ ಸ್ವಾತ್ಮಾನಂ ನಿಜರೂಪೇಣ ತಸ್ಮೈ ಪ್ರದರ್ಶಯಾಂ ಬಭೂವ. ಉಪಮನ್ಯುಸ್ತು ತಂ ಶಿವಂ ಅನೇಕೈಃ ವಿಶೇಷಣೈಃ ಅನೇಕೈಃ ನಾಮಭಿಃ ತುಷ್ಟಾವ. ತತ್ರ ಗತೆ ದಿವಸೆ ಶ್ರುತಃ ಅಯಂ ಶ್ಲೋಕಪಾದಃ ಶಂಯೋರಭಿಸ್ರವಂತಾಯ ಇತಿ. ಶಂಯೋರಭಿಸ್ರವಂತಾಯ ಅಥರ್ವಾಯ ನಮೋ ನಮಃ, ನಮಃ ಸರ್ವಾರ್ತಿನಾಶಾಯ ನಮಃ ಶೋಕಹರಾಯ ಚ ಇತಿ ಸಂಪೂರ್ಣಃ ಶ್ಲೋಕಃ. ಶಂಯೋರಭಿಸ್ರವಂತಾಯ ಶಂಯುಃ ಇತಿ ಕಶ್ಚನ ದೇವಃ ಯಜ್ಞ ಸಾದ್ಗುಣ್ಯ ದೇವತಾ. ವನಪರ್ವಣಿ ತಸ್ಯ ಕಥಾ ಅಪಿ ಏವಂ ವರ್ಣಿತೆ. ಬೃಹಸ್ಪತೇಃ ಪ್ರಥಮಃ ಪುತ್ರಃ, ಬೃಹಸ್ಪತಿಯ ಮೊದಲನೇ ಮಗ. ಇವನು ಒಬ್ಬ ಅಗ್ನಿ. ಚಾತುರ್ಮಾಸ ಯಜ್ಞ ಮತ್ತು ಅಶ್ವಮೇಧ ಯಜ್ಞಗಳಲ್ಲಿ ಇವನಿಗೆ ಪೂಜೆ ಸಲ್ಲುತ್ತದೆ. ಧರ್ಮದೇವನ ಮಗಳಾದಂತಹ ಸತ್ಯ ಅನ್ನುವವಳು ಈ ಶಂಯುವಿನ ಪತ್ನಿ ಅಂತ ವನಪರ್ವದಲ್ಲಿ ಬರುವಂತಹ ಒಂದು ಕಥಾ. ಹಿಂದೆ ನಾವು ಅದನ್ನೆಲ್ಲ ನೋಡಿದ್ದೇವೆ. ಹೀಗೆ ಶಂಯು ಅಂತವನೊಬ್ಬ ಯಜ್ಞದ ನಾವು ಮಾಡುವಂತಹ ಯಜ್ಞದಲ್ಲಿ
ಆಹುತಿಯನ್ನು ಸ್ವೀಕಾರ ಮಾಡಿ ಯಜ್ಞದ ಸಾಂಗತೆಯನ್ನ ಮಾಡಿಕೊಟ್ಟು ನಮಗೆ ಆಶೀರ್ವಾದ ಮಾಡುವಂತಹ ಒಬ್ಬ ದೇವತೆ. ಹೀಗೆ ಯಜ್ಞ ಸಾದ್ಗುಣ್ಯ ದೇವತೆಯಾದಂತಹ ಶಂಯುವಿಗೆ ಅವನ ಕರ್ತವ್ಯವನ್ನು ಮಾಡುವುದರಲ್ಲಿ ಪ್ರೇರೇಪಣೆ ಕೊಟ್ಟು ಅವನನ್ನ ಅನುಗ್ರಹಿಸುವವನು ಈ ಶಿವನಾಗಿದ್ದಾನೆ ಅಂತ ಒಂದು ಮಹಾಭಾರತದ ಅನುವಾದದಲ್ಲಿ ಕಂಡುಬರುತ್ತದೆ. ಶಂಯೋಹೋ ಷಷ್ಠಿ ವಿಭಕ್ತಿ ಏಕವಚನ ಅಭಿಸ್ರವಂತಾಯ, ಅವನಿಗೆ ಪ್ರಸಾದವನ್ನು ಕೊಟ್ಟವನು, ಅವನಿಗೆ ಅನುಗ್ರಹ ಮಾಡಿದವನು ಅಂತ. ಮತ್ತೆ ಕೆಲವು ಮಹಾಭಾರತದ ಪಾಠಗಳಲ್ಲಿ, ಮಹಾಭಾರತದ ಅನುವಾದಗಳಲ್ಲಿ ಶಂಯು ಅಂದರೆ ಆನಂದ, ಅದು ಕೂಡ ಕೋಶದಲ್ಲಿ ಆ ಅರ್ಥ ಇದ್ದೇ ಇದೆ. ಲೌಕಿಕ ಸಂಸ್ಕೃತದಲ್ಲಿ ಶಂಯು ಅಂದ್ರೆ ಆನಂದ ಅನ್ನುವ ಅರ್ಥ ಇಲ್ಲದೇ ಇರಬಹುದು. ಶಂ ಅಂದ್ರೆ ಆನಂದ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದ್ದೇ ಇದೆ. ಶಂಯು ಅಂದ್ರೆ ಕೂಡ ಆನಂದ. ಅದನ್ನು ಅಭಿಸ್ರವಂತಾಯ, ನಮಗೆ ನಿತ್ಯ ಆ ಆನಂದವನ್ನು ಕೊಡುವವನು ಅಂತ ಅದರ ಅರ್ಥ ಆಗ್ತದೆ. ಋಗ್ವೇದಿಗಳಾದವರು, ಅದರಲ್ಲೂ ಕೂಡ ಘಟ್ಟದ ಮೇಲಿನವರು, ಸಂಧ್ಯಾವಂದನೆ ಮಾಡುವಾಗ ಆಪೋಹಿಷ್ಠ ಮುಯೋ ಭುವಃ ಅಂತ ಹೇಳಿ ಆಚಮನ ಮಾಡ್ತಾರಲ್ಲ, ಯಸ್ಯ ಕ್ಷಯಾಯ ಜಿನ್ವತ ಆಪೋ ಜನಯಥಾಚನಃ ಅಂತಿಷ್ಟು ಮಂತ್ರ ಬರ್ತದೆ. ಈ ಮಂತ್ರ ಬಂದ ಮೇಲೆ ಶನ್ನೋ ದೇವಿ ರಭಿಷ್ಟಯ ಆಪೋ ಭವಂತು ಪೀತಯೇ ಶಂಯೋರಭಿಸ್ರವಂತು ನಃ ಅಂತ ಒಂದು ಮಂತ್ರ ಕೇಳಿ ಬರ್ತದೆ. ಇದನ್ನ ಇನ್ನೂ ಸ್ಪಷ್ಟೀಕರಿಸಬೇಕು ಅಂದ್ರೆ, ಸಂಧ್ಯಾವಂದನೆ ಆರಂಭ, ಆಚಮನ, ಮುಂದೆ ಪ್ರಾಣಾಯಾಮ, ಮುಂದೆ ಆಬೋಹಿಷ್ಟಾಮಯೋಭುವ ಅನ್ನೋ ಮಂತ್ರದಿಂದ ಮಾರ್ಜನ, ಮುಂದೆ ಸೂರ್ಯಶ್ಚಮಾಮನ್ಯುಶ್ಚ ಅನ್ನೋ ಮಂತ್ರದಿಂದ ಜಲಾಭಿಮಂತ್ರಣ, ಮುಂದೆ ಪುನರ್ಮಾರ್ಜನ ಅಂತ ಬರ್ತದಲ್ಲ, ಅದು ಕೂಡ ಆಪೋಹಿಷ್ಟಾಮಯೋಭುವ ಅನ್ನೋ ಮಂತ್ರದಿಂದಲೇ. ಅದಾದ್ಮೇಲೆ ಶನ್ನೋ ದೇವಿ ರಭಿಷ್ಟಯ ಆಪೋ ಭವಂತು ಪೀತಯೇ ಶಂಯೋರಭಿಸ್ರವಂತು ನಃ ಈಶಾನಾವಾರ್ಯಾಣಾಂ ಕ್ಷಯಂತೀಶ್ಚರ್ಷಣೀನಾಂ ಅಪೋಯಾಚಾಮಿ ಭೇಷಜಂ ಅಪ್ಸು ಮೇ ಸೋಮೋ ಅಬ್ರವೀದಂತರ್ವಿಶ್ವಾನಿ ಭೇಷಜಾಂ ಅಗ್ನಿಂ ಚ ವಿಶ್ವಶಂಭುವಂ ಆಪಃ ಪ್ರಣೀತ ಭೇಷಜಂ ಪುರೋಹೂತಂ ತನ್ವೇ ಏಮಮ ಜೋಕ್ಷ ಸೂರ್ಯಂ ದೃಶೆ. ಇದು ಆ ಶನ್ನೋ ದೇವಿ ರಭಿಷ್ಟಯ ಆಪೋ ಭವಂತು ಪೀತೆಯ ಅಲ್ಲಿಂದ ಪ್ರಾರಂಭವಾಗಿ ಜೋಕ್ಷ ಸೂರ್ಯಂ ದೃಶೆ ಅಲ್ಲಿವರೆಗೆ ಮಂತ್ರ. ಇದು ಮುಂದೆ ಇದಮಾಪ ಪ್ರವಹತ ಯತ್ಕಿಂಚ ದುರಿತಮ್ಮಯ್ಯ ಅಂತ ಇನ್ನೊಂದು ಮಂತ್ರ ಇದೆ. ಇದನ್ನೆಲ್ಲ ಪುನರ್ಮಾರ್ಜನ ಏನ್ ಮಾಡ್ಕೋತೀವಲ್ಲ ಆಪೋಹಿಷ್ಟಾಮಯೋಭುವ ಅನ್ನೋ ಮಂತ್ರದಲ್ಲಿ, ಅದರ ಬಳಿಕ ಇರುವಂತಹ ಮಂತ್ರ ಇದೆ. ಋಗ್ವೇದಿಗಳು, ಅದರಲ್ಲೂ ಘಟ್ಟದ ಮೇಲಿನ ಸಂಧ್ಯಾವಂದನ ಕ್ರಮದಲ್ಲಿ ನನಗೆ ಇದು ಪುಸ್ತಕದಲ್ಲಿ ಕಂಡು ಬಂತು. ಋಗ್ವೇದಿಗಳು ಘಟ್ಟದ ಕೆಳಗೆ ಉಡುಪಿಯವರು ಮಾಡುವ ಸಂಧ್ಯಾವಂದನದಲ್ಲಿ ಅವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಅದರ ಪುಸ್ತಕವನ್ನು ನೋಡಿದಾಗ ಮಾತ್ರ ನನಗೆ ಇದು ಕಂಡು ಬರಲಿಲ್ಲ. ಯಜುರ್ವೇದಿಗಳು ಘಟ್ಟದ ಮೇಲಿನವರದಾಗಲಿ ಘಟ್ಟದ ಕೆಳಗಿನವರದಾಗಲಿ ಸಂಧ್ಯಾವಂದನ ಕ್ರಮದಲ್ಲಿ ಕೂಡ ನನಗೆ ಇದು ಕಂಡು ಬಂದಿಲ್ಲ. ನಾನು ಯಜುರ್ವೇದಿ, ಪುನರ್ಮಾರ್ಜನದಲ್ಲಿ ಇದನ್ನ ನಾನೇನು ಮಾಡ್ತಿರ್ಲಿಲ್ಲ. ಆದರೂ ಈ ಒಂದು ಮಂತ್ರ ಇರುವುದು ಗಮನಕ್ಕೆ ಬಂತು. ಹಾಗಾಗಿ ವೇದ ವಿದ್ವಾಂಸರನ್ನು ಸಂಪರ್ಕಿಸಿದಾಗ ಮಾರ್ಜನದ ಬಳಿಕ ಇದನ್ನು ಹೇಳ್ತೇವೆ, ಅದನ್ನು ಗಮನಿಸಿ, ಇದರಿಂದಲೂ ಕೂಡ ಮಾರ್ಜನ ಮಾಡ್ಕೊಳ್ತಾರಂತೆ. ಶನ್ನೋ ದೇವಿರ್ವಿಷ್ಟ ಯಾಪೋ ಭವಂತು ಪೀತೆಯೇ ದೇವೀಹಿ ಆಪಹ, ಈ ಅಭಿಮಾನಿ ದೇವತೆಗಳು ನಮ್ಮ ಅಭೀಷ್ಟವನ್ನ ನೆರವೇರಿಸಲಿ. ಶಂಯೋರಭಿಸ್ರವಂತು ನಃ, ನಮಗೆ ಅವರು ಸುಖವನ್ನು ಕೊಡಲಿ. ಶಂಯೋಹೋ ಅಂತ ಷಷ್ಠಿ ವಿಭಕ್ತಿ ಏಕವಚನ, ಆ ಸುಖವನ್ನು ನಮಗೆ ಸುರಿಸಲಿ. ಅಪೋಯಾಚಾಮಿ ಭೇಷಜಂ, ನಮಗೆ ಈ ನೀರಿನ ಅಭಿಮಾನಿ ದೇವತೆಗಳಿಂದ ಔಷಧ ಸಿಗಲಿ ಅಂತ ಹೀಗೆ ಅದನ್ನೆಲ್ಲ ಅಲ್ಲಿ ವರ್ಣನೆ ಮಾಡಿದ್ದಿದೆ. ಹೀಗೆ ಆ ಶಂಯೋರಭಿಸ್ರವಂತುನಃ ಅನ್ನೋದಕ್ಕೆ ಮಹಾಭಾರತದ ಒಂದು ಅನುವಾದದ ಪ್ರಕಾರ ಶಂಯು ಅನ್ನುವ ದೇವತೆಗೆ ಅನುಗ್ರಹ ಮಾಡಿದವನು ಅಂತ ಅದು ಒಂದು ಅನುವಾದದಲ್ಲಿದೆ. ಅದಕ್ಕಿಂತ ಉತ್ತಮವಾದ ಅನುವಾದ ವೈಷ್ಣವ ಪಾಠದಲ್ಲಿ ನಮ್ಮ ಗುರುಗಳಂತ ಹಿರಿಯ ವಿದ್ವಾಂಸರೆಲ್ಲ ಮಾಡಿದ್ದಾರೆ. ಆ ಅನುವಾದ ಹೆಚ್ಚು ಚೆನ್ನಾಗಿ ಕಾಣಿಸ್ತದೆ. ಸುಖವನ್ನ ಸುರಿಸುವಂಥವನು ಅಂತ ಅದಕ್ಕೆ ಅರ್ಥ, ಶಂಯೋರಭಿಸ್ರವಂತಾಯ ಅಂತ. ಹೀಗೆ ಇಲ್ಲಿಗಿರುವಂಥ ಶಬ್ದಗಳಿವೆ ಅಲ್ಲ, ನಮೋ ಮೇಘದಿನಾದಾಯ ಬಹುಮಾಯಾಧರಾಯ, ಕೆಲವೆಲ್ಲ ಪುರಾಣದಲ್ಲಿ ಈ ಶಿವನ ವರ್ಣನೆ ಏನು ಬಂದಿರ್ತದೆ ಅಲ್ಲಿರುವಂತಹ ವಿಶೇಷಣಗಳು ಕೆಲವಿವೆ.
ಇನ್ನು ಕೆಲವು ವೇದದಲ್ಲೇ ಬಂದಿರುವಂತಹ ಶಬ್ದಗಳಾಗಿವೆ. ರುದ್ರಾಧ್ಯಾಯದಲ್ಲಿ ಕೂಡ ಬಂದಿದ್ದು ಸೌಮ್ಯ, ಗಂಭೀರ ಮೊದಲಾದ ಆ ಶಬ್ದಗಳನ್ನ ಕಳೆದ ದಿವಸ ನಾನು ನೆನಪು ಮಾಡಿದೆ. ಹೀಗೆ ಶಂಯೋರಭಿಸ್ರವಂತಾಯ ಅಂತ ಒಂದು ವಿಶಿಷ್ಟವಾದಂತಹ ವರ್ಣನ ಇದೆ. ವೇದದಲ್ಲಿ ಶಂಯೋರಭಿಸ್ರವಂತುನಃ, ಅಭಿಸ್ರವಂತು ಅಂತ ಹೇಳಿ ಲೋಟ್ಲಕಾರದ ಪ್ರಯೋಗ ಇದೆ. ಆ ನೀರಿನ ಅಭಿಮಾನಿ ದೇವತೆಗಳು ನಮಗೆ ಸುಖವನ್ನು ಸುರಿಸಲಿ ಅಂತ ಹೇಳಿ. ಇಲ್ಲಿ ಅಭಿಸ್ರವಂತ ಅಂತ ಒಂದು ವಿಚಿತ್ರವಾದ ಪ್ರಯೋಗ ಇದೆ. ಈ ನಮಗೆ ಗೊತ್ತಿರುವಂತೆ ಅಭಿಸ್ರವನ್ ಅಂತ ಶತ್ರು ಪ್ರತ್ಯಯಾಂತವಾದ ಶಬ್ದ. ಅಭಿಸ್ರವನ್, ಅಭಿಸ್ರವಂತೌ, ಅಭಿಸ್ರವಂತಹ. ಈ ಶ್ಲೋಕದಲ್ಲಿ ಸುತ್ತಮುತ್ತಲೆಲ್ಲ ಚತುರ್ಥಿ ವಿಭಕ್ತಿಯ ಶಬ್ದಗಳೇ ಇರೋದ್ರಿಂದ ಅಭಿಸ್ರವನ್ ಅನ್ನುವ ಶಬ್ದವನ್ನ ಅದನ್ನು ಕೂಡ ಶತ್ರು ಪ್ರತ್ಯಯ ಅಂತ ನಾವು ಇಟ್ಕೊಂಡ್ರೆ ಶಂಯೋರ್ ಅಭಿಸ್ರವತೆ ಅಥವಾ ಅಭಿಸ್ರವಂತೆ ಅಂತ ಆಗಬೇಕು. ಚತುರ್ಥಿ ವಿಭಕ್ತಿ ಏಕವಚನ. ಕುರುವತೆ, ದದತೆ ಅಂತ ಹೀಗೆ ಚತುರ್ಥಿ ವಿಭಕ್ತಿ ಏಕವಚನ ಅದು ಆ ತಕಾರ ಅಂತ ಶಬ್ದದ್ದು ಹೇಗೆ ಹೇಳ್ತೇವಲ್ಲ ಹಾಗೆ ಇಲ್ಲೂ ಕೂಡ ಶಂಯೋರ್ ಅಭಿಸ್ರವಂತೆ ಅಂತ ಆಗಬೇಕು. ಅದು ಶಂಯೋರ್ ಅಭಿಸ್ರವಂತಾಯ ಅಂತ ಚತುರ್ಥಿ ವಿಭಕ್ತಿ ಏಕವಚನ ಅಕಾರಾಂತವಾದ ಶಬ್ದದಲ್ಲಿ ಆಗ್ಲಿಕ್ಕೆ ಸಾಧ್ಯ. ಅದು ನಮಗಿಲ್ಲಿ ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತದೆ. ಆದರೆ ಈ ಭಾಗಗಳನ್ನೆಲ್ಲ ಗಮನಿಸಿದರೆ ಇಂಥ ವಿಲಕ್ಷಣವಾದ ಪ್ರಯೋಗಗಳು ಅಲ್ಲಲ್ಲಿ ಇದ್ದೇ ಇವೆ. ಈ ನೋಡಿ, ಇದೇ ಶಂಯೋರ್ ಅಭಿಸ್ರವಂತಾಯ ಅನ್ನುವ ವೇದವಾಕ್ಯದ ಬಳಿಕ ಈ ಮಹಾಭಾರತದ ವಾಕ್ಯದ ಬಳಿಕ ನಮೋ ಮೇಘನಿನಾದಾಯ ಬಹುಮಾಯಾಧರಾಯ ಚ ಬೀಜ ಕ್ಷೇತ್ರ ಅಭಿಪಾಲಾಯ ಸ್ರಷ್ಟಾರಾಯ ನಮೋ ನಮಃ ಅಂತಿದೆ. ಸ್ರಷ್ಟಾರ ಅನ್ನೋ ಶಬ್ದ ಇದೆಯಲ್ಲ, ನಮಗಿದು ವಿಚಿತ್ರವಾಗಿ ಕಾಣಿಸ್ತದೆ. ಇದು ಕೂಡ ಚತುರ್ಥಿ ವಿಭಕ್ತಿ ಏಕವಚನ. ಸ್ರಷ್ಟ ಅನ್ನೋದು ಋಕಾರಾಂತವಾದ ಶಬ್ದ ನಾವು ಕಲ್ತಿರುವ ವ್ಯಾಕರಣದಲ್ಲಿ. ಹಾಗಾಗಿ ಕರ್ತ್ರೆ, ಹರ್ತ್ರೆ ಅಂತ ಹೀಗೆಲ್ಲ ಇರುವಂತೆ, ಮಾತ್ರೆ, ಪಿತ್ರೆ, ಧಾತ್ರೆ ಅಂತೆಲ್ಲ ಇರುವಂತೆ ಸ್ರಷ್ಟ್ರೆ ಅಂತ ಚತುರ್ಥಿ ವಿಭಕ್ತಿ ಏಕವಚನ ಆಗಬೇಕು. ಇದು ಸ್ರಷ್ಟಾರಹ, ಸ್ರಷ್ಟಾರೌ, ಸ್ರಷ್ಟಾರಾಹ ಅಂತ ಅಕಾರಾಂತವಾದ ಶಬ್ದ, ಅದರ ಮೇಲೆ ಚತುರ್ಥಿ ವಿಭಕ್ತಿ ಏಕವಚನ ಆಗಿದೆ. ಇದು ಇಂಥ ವಿಲಕ್ಷಣವಾದ ಪ್ರಯೋಗಗಳು ಇವೆ. ಅದರ ಜೊತೆಗೆ ಅಭಿಸ್ರವಂತಾಯ ಅಂತ ಇದು ಒಂದು ಪ್ರಯೋಗ ಅಂತ ತಿಳ್ಕೊಳ್ಬೇಕು. ಕಳೆದ ದಿವಸ ನಾವು ನೋಡಿದಂಥ ಮತ್ತೊಂದು ಪ್ರಯೋಗ ಕೃಷ್ಣ ಕುಂಚಿತ ಮೂರ್ಧಜೆ. ಇದು ಮೂರ್ಧಜ ಅನ್ನೋ ಶಬ್ದ ಅಕಾರಾಂತವಾದ ಶಬ್ದ ನಮ್ಮಲ್ಲಿ ನಾವು ಕಲ್ತಿರುವಂತೆ. ಕಪ್ಪಾದ ಕೂದಲು ಉಳ್ಳವನು, ಅದ್ರ ಚತುರ್ಥಿ ವಿಭಕ್ತಿ ಏಕವಚನ ಕೃಷ್ಣ ಕುಂಚಿತ ಮೂರ್ಧಜಾಯ ಅಂತ ಆಗಬೇಕು. ಮೂರ್ಧಜೆ ಅಂತ ಇದನ್ನು ಕೂಡ ಹಲಂತವಾದ ಶಬ್ದ ಮಾಡಿಕೊಂಡು ಅದ್ರ ಚತುರ್ಥಿ ವಿಭಕ್ತಿ ಮಾಡಿದ್ದಾರೆ. ಇದಕ್ಕೆಲ್ಲ ಬೇರೆ ಬೇರೆ ರೀತಿಯಾಗಿ ನಿಷ್ಪತ್ತಿ ಹೇಳಿ ಲೌಕಿಕ ವ್ಯಾಕರಣದಲ್ಲಿ ಹಲಂತವಾದದ್ದು ವೈದಿಕದಲ್ಲಿ ಅಕಾರಾಂತವಾಗಿಯೋ ಸ್ವರಾಂತವಾಗಿಯೋ, ಲೌಕಿಕ ವ್ಯಾಕರಣದಲ್ಲಿ ಸ್ವರಾಂತವಾದದ್ದು ವೈದಿಕ ವ್ಯಾಕರಣದಲ್ಲಿ ಹಲಂತವಾಗಿಯೂ ಇಂಥ ಕೆಲವು ಪ್ರಯೋಗಗಳು ಕಾಣ್ತವೆ ಅಂತ ನಾವು ತಿಳ್ಕೊಳ್ಬೇಕು. ಅಂಥದೇ ಒಂದು ಪ್ರಯೋಗ ಈ ಶಂಯೋರ್ ಅಭಿಸ್ರವಂತಾಯ ಅನ್ನೋದು ಕೂಡ. ರುದ್ರನ ಮಹಿಮೆಯನ್ನು ನೋಡ್ತಾ ಇದ್ದೇವೆ. ಇವತ್ತಿನ ಮಂಗಲಾಚರಣದಲ್ಲಿ ಚಾಂದೋಗ್ಯ ಉಪನಿಷತ್ತಿನ ಮತ್ತೊಂದು ಮಂತ್ರವನ್ನು ಹೇಳಿದೆ, ಯೇಷಾಂ ಭೂತಾನಾಂ ಪೃಥ್ವೀ ರಸಃ ಅಂತ. ಅದರ ಅರ್ಥವನ್ನು ಕೂಡ ಗಮನಿಸೋಣ. ಅಲ್ಲಿಯೂ ಈ ರುದ್ರನ ವರ್ಣನ ಇದೆ, ಅದಕ್ಕಾಗಿ ಅದನ್ನು ಹೇಳಿದ್ದೆ. ಭೂತಾಭಿಮಾನಿ ದೇವತೆಗಳಲ್ಲಿ, ಪಂಚಭೂತಾಭಿಮಾನಿ ದೇವತೆಗಳಲ್ಲಿ ಧರಾದೇವಿ ಶ್ರೇಷ್ಠಳು. ಧರೆಗಿಂತ ವರುಣ ಜಲಾಭಿಮಾನಿ, ಪೃಥಿವ್ಯಾಹ ಆಪೋರಸಃ ಅಭಿಮಾನಿ ವರುಣ ಶ್ರೇಷ್ಠ. ಅವನಿಗಿಂತ ವೃಕ್ಷಗಳ ಅಭಿಮಾನಿಯಾದ ಚಂದ್ರ ಶ್ರೇಷ್ಠ. ಇದನ್ನು ತಾರತಮ್ಯ ಕಕ್ಷಾವನ್ನು ನಿಮ್ಮ ಮುಂದಿಟ್ಕೊಂಡು ನೋಡಿದ್ರೆ ನಿಮಗದು ಗೊತ್ತಾಗ್ತದೆ. ವರುಣನಿಗಿಂತ ಚಂದ್ರ ದೊಡ್ಡವನು. ಓಷಧೀನಾಂ ಪುರುಷೋರಸಃ, ಇದು ನಮಗೆ ಬೇಕಾದದ್ದು. ಚಂದ್ರನಿಗಿಂತ, ಚಂದ್ರ 12ನೇ ಕಕ್ಷಾದಲ್ಲಿದ್ದಾನೆ, ಅವನಿಗಿಂತ ಪುಂಸ್ತ್ವದ ಅಭಿಮಾನಿ ದೇವತೆಯಾದ ರುದ್ರ ಅವನು 5ನೇ ಕಕ್ಷಾದಲ್ಲಿದ್ದಾನೆ. ಪುರುಷಸ್ಯ ವಾಗ್ರಸಃ, ಆ ರುದ್ರನಿಗಿಂತ ವಾಗಭಿಮಾನಿನಿ ಸರಸ್ವತಿ ದೊಡ್ಡವಳು. ಸರಸ್ವತಿಯೇ ವಾಗಭಿಮಾನಿನಿಯಾಗಿರುವುದಕ್ಕಿಂತ ಅವಳೇ ಋಗ್ವೇದದ ಅಭಿಮಾನಿನಿಯಾದಾಗ ಮತ್ತೂ ಶ್ರೇಷ್ಠಳು. ಅವಳದೇ ಸಾಮಾನ್ಯ ವಾಗಭಿಮಾನಿನಿ ಅಂತ ಒಂದು ರೂಪ, ಋಗ್ವೇದಾಭಿಮಾನಿನಿ ಅಂತ ಮತ್ತೊಂದು ರೂಪ. ವಾಚಃ ಋಗ್ರಸಃ ಋಚ ಸಾಮರಸಃ. ಅದಕ್ಕೆ ಸಾಮವೇದಕ್ಕೆ ಅಭಿಮಾನಿಯಾದಂತಹ ಮುಖ್ಯ ಪ್ರಾಣ ಸರಸ್ವತಿಗಿಂತ ಶ್ರೇಷ್ಠನಾಗಿದ್ದಾನೆ. ಇದನ್ನ ಯಾಕೆ ಈ ಮಂತ್ರವನ್ನು ಇವತ್ತು ಯಾಕೆ ಹೇಳಿದೆ ಅಂದ್ರೆ,
ಸಾಮವೇದಶ್ಚ ವೇದಾನಾಂ ಅಂತ ಹೀಗೆಲ್ಲ ಬಂತು. ನಿನ್ನೆ ಕಳೆದ ದಿವಸ ಆ ಶ್ಲೋಕವನ್ನು ನೋಡಿದ್ದೇವೆ ನಾವು. ಸಾಮವೇದದಲ್ಲಿ ಎಲ್ಲಾ ವೇದಗಳಲ್ಲಿ ಸಾಮವೇದ ಮುಖ್ಯ ಹೇಗೆ? ಒಂದು ವಿವಕ್ಷೆಯಿಂದ ಋಗ್ವೇದ ಶ್ರೇಷ್ಠ, ಮತ್ತೊಂದು ವಿವಕ್ಷೆಯಿಂದ ಸಾಮವೇದ ಶ್ರೇಷ್ಠ. ಸಾಮವೇದಕ್ಕೆ ಅಭಿಮಾನಿಯಾದವನು ಮುಖ್ಯ ಪ್ರಾಣ. ಒಂದು ವಿವಕ್ಷೆಯಿಂದ ಒಬ್ಬರು ಶ್ರೇಷ್ಠ, ಮತ್ತೊಂದು ವಿವಕ್ಷೆಯಿಂದ ಮತ್ತೊಬ್ಬರು ಶ್ರೇಷ್ಠ. ಅದರಿಂದ ಪರಸ್ಪರ ವಿರೋಧ ಇಲ್ಲ ಅನ್ನೋದನ್ನ ಆ ಗೀತಾ ಭಾಷ್ಯ ಮೊದಲಾದ ಕಡೆ ಹಿಂದೆ ಹೇಳಿದ್ದಾರೆ. ಅದನ್ನು ನೋಡಿದ್ದೇವೆ. ಸಾಮ್ನ ಉದ್ಗೀಥೋರಸಃ, ಆ ಸಾಮವೇದಾಭಿಮಾನಿ ಮುಖ್ಯ ಪ್ರಾಣನಿಗಿಂತ ಉದ್ಗೀತ ಶಬ್ದವಾಚ್ಯನಾದ ಹರಿ ಮತ್ತು ಶ್ರೇಷ್ಠ. ಅವನೇ ರಸಾನಾಂ ರಸತಮಃ ಪರಾರ್ಧ ಅಷ್ಟಮೋ ಉದ್ಗೀತ. ಈ ಕಕ್ಷಾ ತಾರತಮ್ಯದಲ್ಲಿ 8ನೇಯವನಾಗಿದ್ದಾನವನು ಈ ಭೂಮಿಯಿಂದ ಹಿಡಿದರೆ. ಕಕ್ಷಾ ತಾರತಮ್ಯವನ್ನೇ ಬೇರೆ ಬೇರೆ ದೃಷ್ಟಿಯಿಂದ ನಾವು ನೋಡೋದು ಕೂಡ ಇದೆ. ಪಾರ್ವತಿಯಿಂದ ನೋಡಿದ್ದನ್ನು ಕೂಡ ನಾವು ಈಗಾಗಲೇ ನೋಡಿದ್ದೇವೆ. ವಾಂಗ್ ಮನಸ್ಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಸ್ತೇಜಸಿ ಪರಸ್ಯಾಂ ದೇವತಾಯಾಮ್ ಅಂತ ಹೇಳಿದಾಗ ಪಾರ್ವತಿಯಿಂದ ಹಿಡಿದು 5 ಹಂತಗಳು ಪರಮಾತ್ಮನವರೆಗೆ, ಇಲ್ಲಿ 8 ಹಂತಗಳು. ಹೀಗೆ ಬೇರೆ ಬೇರೆ ರೀತಿಯಾಗಿ ಹೇಳ್ತಿರ್ತಾರೆ. ರುದ್ರನನ್ನ ಪುಂಸ್ವಾಭಿಮಾನಿ ಅಂತ ಛಾಂದೋಗ್ಯ ಉಪನಿಷತ್ತು ಮತ್ತು ಅದರ ಭಾಷ್ಯ ವರ್ಣಿಸಿದ ಒಂದು ಭಾಗ ಇದು. ರುದ್ರೋ ಯತ್ ಪೌಂಸ್ಯ ದೇವತಾ ಅಂತ ಛಾಂದೋಗ್ಯದ ಭಾಷ್ಯದಲ್ಲಿ ಕೂಡ ಇದೆ. ಇವೆಲ್ಲ ರುದ್ರ ಮತ್ತು ಪಾರ್ವತಿ ಇವರಿಬ್ಬರು ಕೂಡ ದಾಂಪತ್ಯದ ದೇವತೆಗಳಾಗಿದ್ದಾರೆ. ರುದ್ರ ಉಪಸ್ಥದ ಅಭಿಮಾನಿಯಾಗಿದ್ದಾನೆ ಅಂತ ನಾವೇನು ಕಳೆದ ದಿವಸ ನೋಡಿದ್ವಲ್ಲ. ಪುರುಷತ್ವದ ಅಭಿಮಾನಿಯಾಗಿದ್ದಾನೆ ಅನ್ನೋದು ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯ. ಅದನ್ನು ಕೂಡ ಇವತ್ತು ನಮಗೆ ನೋಡ್ಲಿಕ್ಕೆ ಸಾಧ್ಯವಾಯಿತು. ಇಷ್ಟೆಲ್ಲ ಈ ರುದ್ರನ ಕುರಿತಾಗಿ ನಾವು ವರ್ಣನೆಗಳನ್ನು ನೋಡಿದ್ವಲ್ಲ. ಈ ಭಾಗಗಳನ್ನೆಲ್ಲ ನೋಡಿದ್ರೆ ಶಿವನೇ ಸರ್ವೋತ್ತಮ ಏನೋ ಅಂತ ಕಾಣಿಸ್ತದೆ. ಒಬ್ರು ಪ್ರಶ್ನೆ ಮಾಡಿದ್ರೆ ಹಾಗೆ. ಆದರೆ ಬೇರೆ ಕೆಲವು ಭಾಗಗಳು, ಮಹಾಭಾರತದಲ್ಲಿ ಬಂದಿರುವಂತಹ ಬೇರೆ ಭಾಗಗಳು, ಭಾಗವತ, ವೇದ, ಉಪನಿಷತ್ತು ಇತ್ಯಾದಿಗಳನ್ನು ಗಮನಿಸಿದ್ರೆ ಇದಕ್ಕೊಂದು ಸ್ಪಷ್ಟ ಮಾರ್ಗದರ್ಶನ ಸಿಗ್ತದೆ. ಇದು ಒಂದನ್ನೇ ಮಾತ್ರ ನೋಡಿದ್ರೆ ಶಿವನ ಸರ್ವೋತ್ತಮತ್ವವನ್ನು ಹೇಳುವಂತಹ ಭಾಗ ಇದು ಅಂತ ಕಾಣಿಸ್ತದೆ ಅಂತ ಅದೇ ಜಿಜ್ಞಾಸುಗಳೇ ಹೇಳಿದ ಮಾತು. ಅವರೇ ಆ ಥರ ಹೇಳಿದರು. ಯಥೋಚಿತವಾಗಿ ಭಾಗವತ, ಭಾರತ, ಉಳಿದ ಶಾಸ್ತ್ರಗಳು, ಬ್ರಹ್ಮಸೂತ್ರ ಭಾಷ್ಯ ಇದನ್ನೆಲ್ಲ ನೋಡಿದವರೇ ಅವರು. ಹೀಗೆ ಇಂಥ ಭಾಗಗಳನ್ನ ನಾವು ನೋಡುವಾಗ, ಭಾರತ, ಭಾಗವತ ಮತ್ತೆ ಉಪನಿಷತ್ತು ಇತ್ಯಾದಿಗಳನ್ನ ನೋಡುವಾಗ ಅನೇಕ ಮಾರ್ಗದರ್ಶಿ ಸೂತ್ರಗಳನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಇದೆಲ್ಲ ಭಾಗವತ ತಾತ್ಪರ್ಯದಲ್ಲಿ ಒಂದು 3 ಕಡೆ ಬಂದಿದೆ. 4ನೇ ಸ್ಕಂದ, 5ನೇ ಸ್ಕಂದ ಮತ್ತು 8ನೇ ಸ್ಕಂದಗಳಲ್ಲಿ. ಆ ಜಿಜ್ಞಾಸುಗಳು ಮಾಡಿದ ಒಂದು ಪ್ರಶ್ನೆ, ಅವರಿಗಾಗಲೇ ಉತ್ತರವನ್ನು ಕಂಡುಕೊಂಡೇ ಇದ್ದಾರೆ. ಆದರೂ ಅದಕ್ಕೆ ಪೂರಕವಾಗಿ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ ಈ ವಿಷಯಗಳನ್ನು ಕೂಡ ಗಮನಿಸೋಣ. ಈ ಶ್ಲೋಕಗಳಲ್ಲಿ ಮೊದಲನೇ ಶ್ಲೋಕವನ್ನು ಈಗಾಗಲೇ ನಾವು ಅನೇಕ ಬಾರಿ ನೋಡಿದ್ದೇವೆ. 4ನೇ ಸ್ಕಂದದ 7ನೇ ಅಧ್ಯಾಯದ 42ನೇ ಶ್ಲೋಕ ಭಾಗವತದಲ್ಲಿ. ಜಾನೇ ತ್ವಾಮೀಶ ವಿಶ್ವಸ್ಯ ಜಗತೋ ಯೋನಿ ಬೀಜಯೋಃ ಶಕ್ತೇ ಶಿವಸ್ಯ ಚ ಪರಂ ಯತ್ ತತ್ ಬ್ರಹ್ಮ ನಿರಂತರಂ. ಬ್ರಹ್ಮ ಶಿವನನ್ನ ಸ್ತುತಿಸಿದ್ದಂತೆ. ಅದು ಹೇಗೆ ಅಂದ್ರೆ, ಶಿವಾಂತರ್ಯಾಮಿಯಾದ ಹರಿಯೇ, ಸರ್ವ ಜಗತ್ತಿನ ತಂದೆ ತಾಯಂದಿರಾದಂಥ ಪಾರ್ವತಿ ಪರಮೇಶ್ವರರಿಗಿಂತ ನೀನು ಉತ್ತಮನಾಗಿದ್ದೆ. ನಿನ್ನನ್ನ ಆ ಶಿವನೊಳಗೆ ನಾನು ನೋಡ್ತಾ ಇದ್ದೇನೆ ಅಂತ ಅವನು ಹೇಳಿದ ಮಾತಿದೆ. ಹೀಗೆ ಅನೇಕ ಕಡೆ ಅಂತರ್ಯಾಮಿ ಸ್ತುತಿ, ಮಿಶ್ರ ಸ್ತುತಿ ಇತ್ಯಾದಿ ರೂಪವಾಗಿ ಅದನ್ನು ನಾವು ತಿಳ್ಕೊಳ್ಬೇಕು. ಆ ಭಾಗದಲ್ಲಿ ಬ್ರಹ್ಮಪುರಾಣದ ಮಾತೊಂದನ್ನು ಆಚಾರ್ಯ ಉದ್ಧರಿಸ್ತಾರೆ. ಕ್ರಿಯಂತೆ ಸ್ತುತಯೋನ್ಯತ್ರ ತದಂತರ್ಯಾಮ್ಯಪೇಕ್ಷೆಯ ನಜೀವೇಶು ಗುಣಾಃ ಪೂರ್ಣಾಃ ಯಥಾ ಯೋಗ್ಯಾ ಹಿ ತದ್ಗತಾಃ. ರುದ್ರಾದಿ ಬೇರೆ ಬೇರೆ ದೇವತೆಗಳಲ್ಲಿ ಉತ್ಕೃಷ್ಟ ಗುಣಗಳನ್ನು ಹೇಳಿದಾಗ ನಮಗದು ಅಸಂಭಾವಿತ ಅಂತ ಕಂಡಾಗ ಅಂತರ್ಯಾಮ್ಯಪೇಕ್ಷೆಯ ಶಕ್ತೇ ಶಿವಸ್ಯ ಚ ಪರಂ. ಶಿವನೇ ಶಕ್ತಿ, ಶಿವ ಶಕ್ತಿಗಿಂತ ಶ್ರೇಷ್ಠ ಅನ್ನೋದು ಸರಿ. ಶಿವನಿಗಿಂತ ಶ್ರೇಷ್ಠ ಆಗೋದು ಹೇಗೆ? ಶಕ್ತೇ ಶಿವಸ್ಯ ಚ ಪರಂ ಅಂತಲ್ಲಿದೆಯಲ್ಲ, ಅದಕ್ಕರ್ಥ ಶಿವನ ಅಂತರ್ಯಾಮಿಯಾದ ಹರಿ ಶಕ್ತಿಯಾದ ಪಾರ್ವತಿಗಿಂತಲೂ ಶಿವನಾದ ಪಾರ್ವತಿ ಪತಿಗಿಂತಲೂ ಉತ್ತಮನ ಅಂತ ಅರ್ಥ. ರುದ್ರಾದಿ ದೇವತೆಗಳಲ್ಲಿ
ಅವರಲ್ಲಿ ಇಲ್ಲದೇ ಇರುವಂತಹ ವಿಶಿಷ್ಟ ಗುಣಗಳನ್ನ ನಾವೇನಾದರೂ ವರ್ಣಿಸಿದರೆ ಅದನ್ನು ಅಂತರ್ಯಾಮಿ ಆದ ಹರಿಯ ದೃಷ್ಟಿಯಿಂದ ಕೂಡಿಸಬೇಕು. ಅಂತರ್ಯಾಮಿ ಅಪೇಕ್ಷೆಯ. ಯಾಕೆಂದ್ರೆ ನಜೀವೇಶು ಗುಣಾಪೂರ್ಣ, ನಾವು ನೋಡ್ತಾ ಇರುವಂತಹ ಈ ಜೀವರಲ್ಲಿ ಎಲ್ಲಾ ಪೂರ್ಣವಾದ ಗುಣಗಳು ಇರೋದಿಲ್ಲ. ಯಥಾಯೋಗ್ಯ ಹಿ ತದ್ಗತಃ, ಅವರವರ ಯೋಗ್ಯತಾನುಸಾರವಾಗಿ ಆ ಗುಣಗಳಿರ್ತವೆ ಹೊರತು ಪೂರ್ಣವಾಗಿ ಗುಣಗಳು ಇರೋದಿಲ್ಲ. 5ನೇಯ ಸ್ಕಂದದ 17ನೇ ಅಧ್ಯಾಯದ 15ನೇಯ ಶ್ಲೋಕ ಕೂಡ ಹೀಗೆ ನಮಗೆ ಕಂಡು ಬರ್ತದೆ. ನಮೋ ಭಗವತೆ ಮಹಾಪುರುಷಾಯ ಸರ್ವಗುಣ ಸಂಖ್ಯಾತಾಯ ಅನಂತಾಯ ಅವ್ಯಕ್ತಾಯ ನಮಃ ಅಂತ ಇದೊಂದು ಸ್ತೋತ್ರ. ಇದು ಶಿವನೇ ಮಾಡಿದಂಥ ಸ್ತೋತ್ರ. ಸಕಲ ಗುಣಶಾಲಿ ಅಂತ ಪ್ರಸಿದ್ಧನಾದಂತಹ ಶ್ರೇಷ್ಠ ದೇವತೆ ಅಂದರೆ ಶಿವ. ಆ ಶಿವನೊಳಗೆ ಸಂಕರ್ಷಣ ರೂಪಿಯಾದಂತಹ ಹರಿ ಇದ್ದಾನೆ, ಸಮಸ್ತ ವೇದ ಪ್ರತಿಪಾದ್ಯನಾಗಿದ್ದಾನೆ. ಅಂಥ ಪ್ರಣವ ಪ್ರತಿಪಾದ್ಯನಾದ ಆ ಭಗವಂತನಿಗೆ ನಮಸ್ಕಾರ. ಓಂ ನಮೋ ಭಗವತೆ ಮಹಾಪುರುಷಾಯ ಸರ್ವಗುಣ ಸಂಖ್ಯಾತಾಯ ಅನಂತಾಯ ಅವ್ಯಕ್ತಾಯ ನಮಃ ಅಂತ. ಹಿಂದೆ ಇಂಥ ಕೆಲವು ಮಂತ್ರಗಳ ಬಗ್ಗೆ ನಾನು ಈ ಪ್ರವಚನಗಳಲ್ಲಿ ಹೇಳಿದ್ದೆ. ಈ ಮಂತ್ರಗಳಿಗೆ ಧ್ಯಾನ ಶ್ಲೋಕ ಬೇಕಾಗಿಲ್ಲ, ಅಂಗನ್ಯಾಸ ಕರನ್ಯಾಸ ಯಾವುದೂ ಕೂಡ ಇಲ್ಲ. 10 ಮಂತ್ರಗಳ ಜಪ ಆದ್ಮೇಲೆ ಒಂದು ತರ್ಪಣ ಬೇಕು ಅನ್ನುವಂಥ ನಿಯಮವೂ ಇಲ್ಲ. ಶೇಷನಂತರ್ಯಾಮಿಯಾದ ಭಗವಂತ, ನರಸಿಂಹ, ವರಾಹ, ಕೂರ್ಮ, ಹಯಗ್ರೀವ, ಇಂಥ ಅನೇಕ ಮಂತ್ರಗಳೆಲ್ಲ ಈ ಭಾಗದಲ್ಲಿವೆ, 5ನೇ ಸ್ಕಂದದಲ್ಲಿವೆ. ಇದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಸ್ಪಷ್ಟೀಕರಣ ಕೊಡ್ತಾರೆ, ಹೇಗೆ ಈ ಸ್ತೋತ್ರಗಳನ್ನು ತಿಳ್ಕೊಳ್ಬೇಕು ಅಂತ. ಅನಂತಾಂತ ಸ್ಥಿತೋ ವಿಷ್ಣು ಅನಂತಶ್ಚ ಸಹಾಮುನ ಪೂಜ್ಯತೆ ಗಿರಿಶೇನ ಈಶ ಇಲಾವೃತ ಗತೇನತು ಇತಿ ಚ ಜೀವವ್ಯಪೇಕ್ಷೆಯ ಚೈವ ತಥಾ ಅಂತರ್ಯಾಮ್ಯಪೇಕ್ಷೆಯ ಮಿಶ್ರಾಸ್ತು ಸ್ತುತಯೋ ಜ್ಞೇಯಾಃ ವಿಷ್ಣೋರನ್ಯತ್ರ ಕೇವಲಂ. ಶೇಷಾಂತರ್ಗತನಾದ ಸಂಕರ್ಷಣನನ್ನ ಈ ಶಿವ ಶೇಷನಲ್ಲಿ ಅಂತರ್ಯಾಮಿಯಾದ ಸಂಕರ್ಷಣ ರೂಪಿಯಾದ ಭಗವಂತನನ್ನು ಸ್ತುತಿಸಿದ. ಅದಲ್ಲದೆ ಆ ಸಂಕರ್ಷಣನ ಸನ್ನಿಧಾನಕ್ಕೆ ಪಾತ್ರನಾದ ಶೇಷನನ್ನು ಈ ಶಿವ ಪೂಜಿಸ್ತಾನೆ. ಇದು ಇಲಾವೃತ ಖಂಡದಲ್ಲಿ. ಜೀವವ್ಯಪೇಕ್ಷೆಯ ಚೈವ ತಥಾ ಅಂತರ್ಯಾಮ್ಯಪೇಕ್ಷೆಯ ಮಿಶ್ರಾಸ್ತು ಸ್ತುತಯೋ ಜ್ಞೇಯಾಃ ವಿಷ್ಣುವರಣ್ಯತ್ರ ಕೇವಲಂ. ಮಿಶ್ರಸ್ತುತಿಗಳು ಅಂತಿರ್ತಾವಲ್ಲ, ಮಿಶ್ರಸ್ತುತಿಯನ್ನು ಶಬ್ದವೇ ಹೇಳುವಂತೆ ಆ ಅಧಿಷ್ಠಾನನಾದಂತಹ ಒಬ್ಬ ದೇವತೆ, ಒಬ್ಬ ಯಾರೋ ಜೀವ ಇರ್ತಾನಲ್ಲ, ಅವನಿಗೂ ಆ ಸ್ತುತಿ ಸಲ್ಲುತ್ತದೆ. ಅಂತರ್ಯಾಮಿಯಾದ ಪರಮಾತ್ಮನಿಗೂ ಆ ಸ್ತುತಿ ಸಲ್ಲುತ್ತದೆ. ಜೀವನಲ್ಲಿ ಅಮುಖ್ಯವಾಗಿ ಅಂತರ್ಯಾಮಿಯಾದಂತಹ ಪರಮಾತ್ಮನಲ್ಲಿ ಮುಖ್ಯವಾಗಿ ಆ ಸ್ತೋತ್ರ. ಮುಖ್ಯ ವೃತ್ತಿ ಅಮುಖ್ಯ ವೃತ್ತಿ ಅಂತ ಈಗೆಲ್ಲ ವರ್ಣನೆ ಮಾಡಿದ್ದಾರೆ. ವೃತ್ತಿ ಅಂದ್ರೆ ಒಂದು ಶಬ್ದ ಒಂದು ಅರ್ಥವನ್ನ ಹೇಗೆ ಹೇಳ್ತದೆ ಅನ್ನೋದನ್ನು ಗಮನಿಸಿ ವೃತ್ತಿ ಅಂತ ಹೇಳ್ತಾರೆ. ಶಕ್ತಿ ವೃತ್ತಿ, ಲಕ್ಷಣಾವೃತ್ತಿ ಅಂತ ಶಾಸ್ತ್ರದಲ್ಲಿ ನಾವು ನೋಡಿರ್ತೇವೆ. ಸಕಲ ಶಬ್ದಗಳು ಕೂಡ ಮಹಾಯೋಗ ಮಹಾರೂಢಿ ಮಹಾಯೋಗ ವೃತ್ತಿಯಿಂದ ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡ್ತವೆ. ಅತ್ಯಂತ ದೊಡ್ಡ ಜ್ಞಾನಿಗಳಿಗೆ ಈ ಜಗತ್ತಿನ ಯಾವ ಶಬ್ದವನ್ನು ಕೇಳಿದ್ರೂ ಕೂಡ ಪರಮಾತ್ಮಂದೇ ನೆನಪಾಗ್ತದೆ. ಹೀಗೆ ಒಂದು ಶಬ್ದವನ್ನು ನಾವು ಹೇಗೆ ಅರ್ಥ ಮಾಡಬೇಕು ಅಂತ ನೋಡಿದಾಗ, ಉದಾಹರಣೆಗೆ ಭಗವತೆ ಅಂತ ಶಬ್ದ ಇದೆ, ಇದೇ ಮೊದಲನೇ ಶಬ್ದ. ಮಹಾಪುರುಷಾಯ ಅಂತ ಕೂಡ ಶಬ್ದ ಇದೆ. ಭಗವಾನ್ ಅನ್ನೋ ಶಬ್ದನೂ ಇದು, ಈ ಶಬ್ದ ಶೇಷನನ್ನು ಹೇಳ್ತದೆ, ಅಮುಖ್ಯವಾಗಿ ಹೇಳ್ತದೆ. ಭಗವಂತನನ್ನು ಹೇಳುವುದು ಮುಖ್ಯವಾಗಿ. 6 ಮಹಾಗುಣಗಳು ಭಗವಂತನಲ್ಲಿ ಇರುವುದೇ, ಆ ಸಂಕರ್ಷಣ ರೂಪಿಯಾದ ಭಗವಂತನಲ್ಲಿ ಇರುವುದು ಮುಖ್ಯ. ಅವನನ್ನು ಹೇಳ್ತದೆ ಮುಖ್ಯ ವೃತ್ತಿಯಿಂದ. ಅಮುಖ್ಯ ವೃತ್ತಿಯಿಂದ ಶೇಷನನ್ನು ಹೇಳ್ತದೆ. ಮಹಾಪುರುಷ ಅಂತ ಕೂಡ ಶಬ್ದ ಇದೆ ಇಲ್ಲೇ. ಮಹಾಪುರುಷ ಅಂದ್ರೆ ಶ್ರೇಷ್ಠ ಪುರುಷ, ಈ ಶೇಷದೇವ ಇಲ್ಲ ಅಂತಲ್ಲ. ಆದ್ರೆ ಪುರುಷೋತ್ತಮ ಭಗವಂತನೇ ಆಗಿದ್ದಾನೆ. ಆ ಪುರುಷೋತ್ತಮ ಶಬ್ದ ವಾಚ್ಯನಾದವನು ಅವನೇ ಆಗಿದ್ದಾನೆ. ಆದ್ರಿಂದ ಮಹಾಯೋಗದಿಂದ, ಮುಖ್ಯ ವೃತ್ತಿಯಿಂದ, ಮಹಾಪುರುಷ ಶಬ್ದದಿಂದಲೂ ಭಗವಂತನೇ ವಾಚ್ಯ, ಅಮುಖ್ಯ ವೃತ್ತಿಯಿಂದ ಈ ಶೇಷ ವಾಚ್ಯ ಅಂತ ಅದರ ಅಭಿಪ್ರಾಯ ತಿಳ್ಕೋಬೇಕು. ಅವ್ಯಕ್ತ ಅಂತ ಶಬ್ದ ಇದೆ. ಮುಖ್ಯವಾಗಿ ಅವ್ಯಕ್ತ ಪರಮಾತ್ಮನೇ,
ಅಮುಖ್ಯವಾಗಿ ಅವ್ಯಕ್ತ ಈ ಶೇಷ ಅಂತ ಅದರ ಅರ್ಥ. ಹೀಗೆ ಇದು 5ನೇ ಸ್ಕಂದದಲ್ಲಿ ಬಂದಿರುವಂತಹ ಒಂದು ಮಾರ್ಗದರ್ಶಿ ಸೂತ್ರ. ಇದಲ್ಲದೆ 8ನೇ ಸ್ಕಂದದ 7ನೇ ಅಧ್ಯಾಯದ 22ನೇ ಶ್ಲೋಕದಲ್ಲೂ ಕೂಡ ಮತ್ತೊಂದು ವಿವರ ಇದೆ. ಅದನ್ನು ಕೂಡ ಈಗ ನೋಡೋಣ. ತ್ವಮೇವ ಸರ್ವಜಗತಾಂ ಈಶ್ವರೋ ಬಂಧಮೋಕ್ಷಯೋಃ ತಂ ತ್ವಾಂ ಅರ್ಚಂತೆ ಕುಶಲಾಃ ಪ್ರಪನ್ನಾರ್ತಿ ಹರಂ ಗುರುಂ ಅಂತ ಒಂದು ಮಾತು. ಸಮುದ್ರ ಮಥನ ಕಾಲದಲ್ಲಿ ಹಾಲಾಹಲ ವಿಷ ಹುಟ್ಟಿದಾಗ ಎಲ್ಲರೂ ಕೂಡ ಈ ಪಾರ್ವತೀಪತಿಯಾದ ಶಿವನನ್ನು ಮೊರೆ ಹೊಕ್ಕರು ಅಂತ ಕಥಾ ಇದೆ. ಅವರು ಶಿವನನ್ನು ಏನು ಸ್ತುತಿಸಿದರು? ತ್ವಮೇವ ಸರ್ವಜಗತಾಂ ಈಶ್ವರಃ, ಸಕಲ ಜಗತ್ತಿಗೂ ಬಂಧ ಮೋಕ್ಷವನ್ನು ಕೊಡುವಂಥವನು ನೀನೇ ಆಗಿದ್ದೆ, ನೀನೇ ಶಕ್ತನಾಗಿದ್ದೆ. ಶರಣಾಗತರ ದುಃಖವನ್ನು ಪರಿಹರಿಸುವಂಥವನು ಕೂಡ ನೀನೇ ಆಗಿದ್ದೆ. ಜ್ಞಾನಿಗಳು ನಿನ್ನನ್ನೇ ಆರಾಧಿಸ್ತಾರೆ ಅಂತ ಇಲ್ಲಿ ವರ್ಣನೆ ಇದೆ. ಬ್ರಹ್ಮಾದಿ ಸಕಲ ಜಗತ್ತಿಗೂ ಕೂಡ ಸರ್ವ ಜಗತಾಂ ಈಶ್ವರ ಅಂತಿದೆಯಲ್ಲ, ಇಡೀ ಜಗತ್ತಿಗೂ ಇವನೇ ಹೇಗೆ ಬಂಧ ಮೋಕ್ಷಾದಿಗಳನ್ನು ಕೊಡುವವನು? ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಈ ಶ್ಲೋಕವನ್ನು ಹೇಳ್ತಾರೆ. ತತ್ರ ತತ್ರ ಸ್ತುತಿ ಪದೈಹಿ ಹರಿರೇವತು ತದ್ಗತಃ ಸ್ತೂಯತೆ ಅತಃ ಯುಕ್ತಮೇವ ಗುಣಾಧಿಕ್ಯ ವಚೋಪಿತು. ಶಿವ ಮೊದಲಾದವರಲ್ಲಿ ಈ ಶಬ್ದ ವಿಶೇಷಣಗಳಿಂದ ಅವರನ್ನು ನಾವು ಸ್ತುತಿಸಿದಾಗ ಈ ವಿಶೇಷಣಗಳು ಅವರಲ್ಲಿ ಅಸಂಭಾವಿತ ಅಂತ ಕಂಡ್ರೆ ಆ ಸ್ತುತಿ ಶಬ್ದಗಳಿಂದ ಅವರೊಳಗಿರುವ ಹರಿಯೇ ಸ್ತುತ್ಯನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಆದ್ರಿಂದ ಗುಣಾಧಿಕ್ಯ ವಚಃ, ಈ ದೇವತೆಗಳಲ್ಲಿ ಭಗವಂತನಿಗಿಂತ ಭಿನ್ನರಾದ, ಅವನಿಗಿಂತ ಅವರರಾದ ದೇವತೆಗಳಲ್ಲಿ ಇಂಥ ಅತಿಯಾದಂತಹ ಪ್ರಶಂಸೆ, ಗುಣಾಧಿಕ್ಯ ವಚನ ಏನಿದೆ ಇದು ಯುಕ್ತವೇ. ಅವರಲ್ಲಿ ಅದು ಹೊಂದದೇ ಹೋದ್ರೂ ಕೂಡ ಅವರೊಳಗಿರುವಂತಹ ಪರಮಾತ್ಮನಿಗೆ ಅದನ್ನು ಆಗೇ ಆಗ್ತದೆ ಅಂತ ಅದರ ತಾತ್ಪರ್ಯ. ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ ಹೇಳೇ ಇದ್ದಾರೆ, ಆ ಪರಮಾತ್ಮ ಶಿವನೇ ನಮಗೆಲ್ಲರಿಗೂ ಕೂಡ ಜ್ಞಾನ ಕೊಡಬೇಕಾದವನು. ಮುಮುಕ್ಷವೋ ಬ್ರಹ್ಮಣಶ್ಚ ಶಿವಾದಿಂದ್ರಾದಿಭಿಸ್ತತ ಜ್ಞಾನಂ ಪ್ರಾಪ್ಯೈವ ವಿಪುಲಂ ಮುಚ್ಚಂತೆ ಬ್ರಹ್ಮಣಾ ಸಹ ಅಂತ ಮಾತು. ಮುಮುಕ್ಷುಗಳಾದವರಿಗೆ, ಮೋಕ್ಷವನ್ನು ತಲುಪಬೇಕಾದವರಿಗೆ ಯಾರ್ಯಾರಿಂದ ಉಪದೇಶ ಆಗಬೇಕು? ಶಿವಾತ್, ಶಿವನಿಂದ, ಮೊದಲು ಬ್ರಹ್ಮನಿಂದ, ಬ್ರಹ್ಮಣಶ್ಚ ಶಿವಾತ್ ಇಂದ್ರಾದಿಭಿಸ್ತತ, ಇಂದ್ರನಿಂದ ಉಪದೇಶ ಆಗಬೇಕು, ಶಿವನಿಂದ ಉಪದೇಶ ಆಗಬೇಕು. ಹೀಗೆ ಕ್ರಮವಾಗಿ ಇವರೆಲ್ಲರ ಉಪದೇಶವನ್ನು ಪಡ್ಕೊಂಡೇ ಆತ ಚತುರ್ಮುಖನ ಜೊತೆಗೆ ಈ ಕಲ್ಪದ ಕೊನೆಯಲ್ಲಿ ಮುಕ್ತನಾಗ್ತಾನೆ ಅಂತ ಅದರ ತಾತ್ಪರ್ಯವನ್ನು ಹೇಳಿದ್ದಾರೆ. ಆದ್ರಿಂದ ಮೋಕ್ಷದ ಕೊಡುವಂಥವನು ಪರಮಾತ್ಮನೇ, ಮೋಕ್ಷವನ್ನು ಕೊಡುವಂಥವನು. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಷ್ಟೇ ಸಹ ಅಂತ ಬೇರೆ ಪುರಾಣಗಳಲ್ಲಿ ಅದನ್ನು ಹೇಳಿದ್ದಾರೆ. ಆದರೆ ಆ ಪರಮಾತ್ಮನ ಅನುಗ್ರಹದಿಂದ ಅವನ ವ್ಯವಸ್ಥೆಗೆ ಅನುಗುಣವಾಗಿಯೇ ಉಳಿದವರು ಕೂಡ ನಮಗೆ ಯಥೋಚಿತವಾದ ಉಪದೇಶವನ್ನು ಕೊಟ್ಟು ಆ ಮೋಕ್ಷ ಮಾರ್ಗದಲ್ಲಿ ನಮಗೆ ಸಹಾಯಕರಾಗ್ತಾರೆ ಅಂತ ಅದರ ತಾತ್ಪರ್ಯ ಇದೆ. ಆದ್ರಿಂದ ಸರ್ವಜಗತಾಂ ಈಶಾನ ಬಂಧ ಮೋಕ್ಷಯೋ ಕಾರಣ ಅಂತ ಭಾಗವತ ಹೇಳಿದ್ದು ಕೂಡ ಈ ದೃಷ್ಟಿಯಿಂದ, ಅಂತರ್ಯಾಮಿಯಾದ ಹರಿಯ ದೃಷ್ಟಿಯಿಂದ, ಶಿವನ ದೃಷ್ಟಿಯಿಂದ ಅಮುಖ್ಯವಾದಂತಹ ಅನುಸಂಧಾನದ ಮೂಲಕ. ಹೀಗೆ ಭಾಗವತಾದಿಗಳಲ್ಲಿ ಬಂದದ್ದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಇರುವಂತಹ ಒಂದು ಮಾರ್ಗದರ್ಶಿ ಸೂತ್ರ ಅದು. ಅದನ್ನ ಈ ಮಹಾಭಾರತವನ್ನು ನಾವು ನೋಡುವಾಗ ಕೂಡ ಹಾಗೆ ನೋಡಬೇಕು. ಹಾಗೆ ನೋಡಿದರೆ ಅದು ಯಾವ ಥರದ ಗೊಂದಲಗಳು ಕೂಡ ಇರೋದಿಲ್ಲ. ಆ ಶಬ್ದಗಳನ್ನ ಶಾಸ್ತ್ರಕಾರರು ಯಾವ ಉದ್ದೇಶದಿಂದ ಪ್ರಯೋಗ ಮಾಡಿರ್ತಾರೆ ಅಂತ ಅನ್ನೋದನ್ನೆಲ್ಲ ತಿಳ್ಕೊಂಡ್ರೆ ಎಲ್ಲವೂ ಕೂಡ ಸ್ಪಷ್ಟ ಆಗ್ತದೆ. ಈ ಅಧ್ಯಾಯದಲ್ಲಿ ಕೊನೆಗೆ ಬಂದಿತ್ತು, ಉಪಮನ್ಯು ಆ ಶಿವನನ್ನ ನಮಸ್ಕರಿಸಿ ಹೇಳಿದ, ನಾನು ನಿನಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಡಲಿಲ್ಲ, ನಾನು ಸಮ್ಮುಗ್ಧನಾಗಿದ್ದೆ, ನೀನು ಬಂದಿದ್ದು ನನಗೆ ಗೊತ್ತಾಗಲಿಲ್ಲ ಅಂತೆಲ್ಲ ಹೇಳಿ ಅವನನ್ನ ಕ್ಷಮೆ ಕೇಳಿದ. ಮುಂದೆ ಪುಷ್ಪವೃಷ್ಟಿ ನನ್ನ ತಲೆ ಮೇಲೆ ಬಿದ್ದಿತ್ತು ಅಂತ ಹೇಳ್ತಾನ ಅವನು. ದೇವಕಿಂಕರರು ದೇವದುಂದುಭಿಯನ್ನಲ್ಲಿ ಮೊಳಗಿಸಿದರು.
ಪುಣ್ಯಮಯವಾದಂತಹ ಒಂದು ಗಾಳಿ ಎಲ್ಲ ಕಡೆ ಬೀಸಿತು. ತತಃ ಪ್ರೀತೋ ಮಹಾದೇವಃ ಸಪತ್ನೀಕೋ ವೃಷಧ್ವಜಃ ಅಬ್ರವೀತ ತ್ರಿದಶಾಂಸ್ತತ್ರ ಹರ್ಷಯನ್ನಿವ ಮಾಂಸದ. ಹೀಗೆ ದೇವದುಂದುಭಿ ಮೊಳಗಿದ ಮೇಲೆ, ಪುಷ್ಪವೃಷ್ಟಿ ಆದ ಮೇಲೆ ಸಪತ್ನೀಕನಾದ ಶಿವ ಅಲ್ಲಿರುವಂತಹ ಎಲ್ಲ ದೇವತೆಗಳಿಗೆ ಈ ಮುಂದಿನಂತೆ ಮಾತಾಡಿದಂತೆ. ಉಪಮನ್ಯು ಎಂಥ ಅದ್ಭುತ ಭಕ್ತಿಯನ್ನು ಮಾಡಿದ್ದಾನೆ, ಇದು ನೀವು ನೋಡಿರಿ ಅಂತೇಳಿ. ಪಶ್ಚಧ್ವಂ ತ್ರಿದಶಾಸ್ತ್ರವೇ ಮೈ ಭಕ್ತಿಂ ಪರಾಮ್, ಭಕ್ತಿಯನ್ನು ಗಮನಿಸಿರಿ ಅಂತ ಎಲ್ಲ ದೇವತೆಗಳಿಗೆ ಹೇಳಿದ. ಆಗ ಅವರೆಲ್ಲ ಹೇಳಿದ್ರು, ಜಗತ್ಪತಿಯೇ, ಈ ಉಪಮನ್ಯು ತನಗೆ ಅಪೇಕ್ಷಿತವಾದ ಎಲ್ಲಾ ಕಾಮನೆಗಳನ್ನು ಕೂಡ ಪಡ್ಕೊಳ್ಳಿ ನಿನ್ನ ಅನುಗ್ರಹದಿಂದ ಅಂತ ಹೀಗೆಲ್ಲ ಅವರು ಹೇಳಿದಾಗ, ಮುಂದೆ ಶಿವ ಈ ಉಪಮನ್ಯುವಿಗೆ ಅನುಗ್ರಹ ಮಾಡಿ ಈ ಮುಂದಿನಂತೆ ಹೇಳಿದ, ದೃಢವಾದ ಭಕ್ತಿಯನ್ನ ನನ್ನಲ್ಲಿ ನೀನು ತಾಳಿದ್ದಿ, ಆ ಭಕ್ತಿಯನ್ನು ಪರೀಕ್ಷಿಸಲಿಕ್ಕಾಗಿ ನಾನು ಹೀಗೆಲ್ಲ ಮಾಡಿದೆ. ಮಯಾ ಜಿಜ್ಞಾಸಿತೋಷ್ಯಸಿ, ನನಗೆ ಅತ್ಯಂತ ಪ್ರೀತಿಯಾಗಿದೆ, ಎಲ್ಲಾ ಕಾಮನೆಗಳನ್ನು ಕೂಡ ನಾನು ನಿನಗೆ ಅನುಗ್ರಹಿಸ್ತೇನೆ. ತಸ್ಮಾತ್ ಸರ್ವಾನ್ ದದಾಮ್ಯದ್ಯ ಕಾಮಾನ್ ಮನಸಿ ತೇ ಸ್ಥಿತಾನ್ ಅಂತ ಇಷ್ಟು ಹೇಳಿದ ಮೇಲೆ ಮುಂದೆ ಈ ಉಪಮನ್ಯುವು ಕೂಡ ಆ ಶಿವನನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ತೊಡಗಿದ. ಏನು ಮಾತನಾಡಲಿಕ್ಕೆ ತೊಡಗಿದ ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.